ಅಲ್ಲಿ ಅದು ಊರಾಗ ಏನ ಗಿಡಮೂಲಿಕೆ ಔಷಧ ಕೊಡ್ತೇನಿ ಮಕ್ಳು ಮರಿ ಆಗ್ಲಾರ್ದವ್ರಿಗೆ ನಡ ಮುರಿದವ್ರಿಗೆ ಮೈ ಕೈದಾದವ್ರಿಗೆ ಅಂತೆಲ್ಲ ಬಂದಾರ. ಹೆಂಗೆ ನಿನ್ನ ಸೊಸಿಗೆ ಒಂದು ಔಷಧ ಕೊಡಿಸ್ತೀಯನ ಕರ್ಕೊಂಡೋಗಿ? ಗಿಡಮೂಲಿಕೆ ಔಷಧ ಅಲ್ಲೇ ನಾನು ಸಸಿಗೆ ಏನಾಗೈತಿ? ಒಂದಕ್ಕೆ ಗಟ್ಟಿಗೆ ಹೇಳಲ್ಲ, ಮತ್ತು ಇನ್ನೊಂದು ಏನು ಸುದ್ದಿ ಇಲ್ಲ ಸುಖಲಿಲ್ಲ, ಮತ್ತೇನದು ಅದಕ್ಕೆ ಮತ್ತು ಇನ್ನೊಂದು ಆಕತಿ ಏನು ಕರ್ಕೊಂಡೋಗಿ ಒಂದು ಔಷಧ ಕೊಡಿಸ್ತೀಯನ್ ನೋಡು. ಅಯ್ಯೋ ಬಿಡ್ರಿ ಅಕ್ಕವು ಏನ ಹುಡುಗ ಇನ್ನೂ ಒಂದು ನೆಟ್ಗೆ ಒಂದು 10 ವರ್ಷದಾಗ ಮಟನೂ ಅಕ್ಕವು. ಯಾಕೆ ಹುಡುಗ 4-5 ವರ್ಷದಾದ್ರೂ ಇನ್ನೂ ಆಗಿಲ್ಲ. ಏನಪ್ಪ ನೋಡೋಣ ತಡಿ, ದವಾಖಾನಿಗೆ ಹೋಗಿ ಬಾ ಅಂದ್ರಾತ. ಈ ಗಿಡಮೂಲಿಕೆಯರ್ನಿ ಹಂಗಪ್ಪ ನಂಬದು ಯಾವ್ದಾರ ಒಂದು ಔಷಧ ಕೊಟ್ರಂತಿಕೋ, ಏನಾರ ಅದು ಹೆಚ್ಚು ಕಮ್ಮಿ ಆತಂದ್ರೆ ಒಳ್ಳೆ ಯಾರನ್ನ ಕೇಳ್ತೀರಿ, ಅವ್ನು ಕೊಟ್ಟು ಹೋಗಿರ್ತಾನ. ಅದಕ್ಕೆ ದವಾಖಾನಿದಾದ್ರೆ ಹಂಗೆ ಆಗೋದಿಲ್ಲ, ದವಾಖಾನಿಗೆ ಕರ್ಕೊಂಡೋಗಿ ತೋರಿಸಂದ್ರಾತ. ಆಕಿಗೇನು ತೊಂದರೆ ಏನಿಲ್ಲ ಅಕ್ಕವು. ಅಕ್ಕವ ಅನ್ಕೊಂತಾನ ನೋಡು 4-5 ವರ್ಷ ಆತು. ಈಗ ಏನಿದ್ದಿದ್ದು ವಯಸ್ಸಿನಾಗ ಆಗ್ಬಿಡ್ಬೇಕು, ತೀರ ಮುದುಕರಾಗಿಂದ ಮಕ್ಕಳು ಮರಿ ಅಕ್ಕವು ಅಂದ್ರೆ ನಂಬ ಮಾತಲ್ಲವು. ಅದಕ್ಕೆ ಕೇಳಾಕತ್ತೀನಿ. ಆಯ್ತು ಇವತ್ತು ಬರಲಿ, ಅವ ಕರ್ಕೊಂಡೋಗಿ ತೋರಿಸ್ಕೊಂಬ ಅಂತ ಹೇಳ್ತೇನಂತ. ಅದ್ರಾಗ ಏನಂತ ಅಕ್ಕ ನೀವು ಸುಳ್ಳ ಇಷ್ಟೊಂದು ಗಾಬರಿಯಾಗತ್ತೀರಿ. ಆಯ್ತು ತೋರಿ. ಮತ್ತೆ ಅಡ್ಗೆ ಏನು ಮಾಡಿ ಮಣ್ಣು ಬಂದಿದ್ನಂತ? ಭಾಳತ್ತನ ನಿಂತ ಪಾಪ ನಿಮ್ಮ ಹತ್ರ ಮಾತಾಡ್ಬೇಕಂತೇಳಿ ನೀವೇನು ದೌಡ ಬರಲಿಲ್ಲಲ್ಲ, ಯಾಕೆ ಹೊತ್ತು ಮಾಡಿದ್ರಿ? ಓ ಬ್ಯಾಸರಾಗಿತ್ತು ಬಿಡ್ಲೆ, ಮನೆಗೆ ಬಂದ್ರ ಅವ್ನು ನೆನ್ಪಕತ್ತಂತೇಳಿ ಅಲ್ಲೇ ಗುಡಿ ಬಾಗಲ ಬೇನ್ ಗಿಡ ಐತಲ್ಲ ಅದ್ರ ಕೆಳಗೆ ಮುಕ್ಕೊಂಡಿದ್ನಿ. ಹೊಲ್ದಾಗೂ ಕೆಲಸ ಏನು ಇದ್ದಿದ್ದಿಲ್ಲ, ಗೊಬ್ಬರ ಹಾಸೋದು ಎಲ್ಲ ನೀರು ಬಿಡೋದು ಎಲ್ಲ ಮುಗಿದಿತ್ತು. ಶೇಂಗಾ ಹಾಕಿತ್ತಲ್ಲ, ಮತ್ತೀಗ ಶೇಂಗಾನು ಇನ್ನೂ ಏನು ಕೀಳಾಕ್ ಬಂದಿಲ್ಲ ಇನ್ನೂ, ಅದಕ್ಕೆ ಸುಮ್ಮನಾಗೀನಿ. ಆಮೇಲೆ ಇನ್ನೊಂದು ಬರ್ಬರ್ತಾ ನನ್ನ ಕೈಲಿ ನೀ ಎಲ್ಲ ಮಾಡೋಕೆ ಆಗೋಲ್ತು ಹೊಲ ಮನಿದು. ಒಂಚೂರು ನಿನ್ನ ಮಗ ಆಸ್ರಕ್ಕ ನನಗೆ ಏನು ಮಾಡ್ತಾನೆ, ಏನು ಲವಣಿ ಹಾಕು ನಾ ಹೊಲನ? ಏನು ಮಾಡ್ತಾನಂತ ಅವ್ನು ಬೆಳೆ ಪೇಟೆ ಕೆಲ್ಸ್ಕೋಕನ ಬಿಟ್ಟು ಒಮ್ಮಿಂದ ಮಕ್ಕ ಹೊಲ ಮಾಡಂದ್ರೆ ಏನಂತಾನೆ ಏನಂತಾನ ಏನಂದ್ರೆ ಏನು ಮತ್ತೆ ಹೊಟ್ಟಿಗೆ ಮಣ್ಣು ತಿಂತಾನ? ಮತ್ತು ಹೊಟ್ಟಿಗೆ ಮಣ್ಣು ತಿನ್ನೋದಂದ್ರೆ ಮತ್ತೆ ಅವಾಗ ಹಾಕತ್ ನೋಡಿ ಇಂಥವೆಲ್ಲ ಕೆಲಸ. ಏನೋ ಇನ್ನೊಬ್ರು ಕೈ ಕೆಳ ದುಡಿದಕ್ಕಿಂತ ನಮ್ಮ ಹೊಲ್ದಾಗ ನಾವ ರಾಜವಾಗಿ ದುಡಿಬಾರ್ದನ. ಇಂತಿದ್ದಾಳ ಕರ್ಕೊಂಡು ಹೊಲಕ್ಕೆ ಹೋಗ್ಬೇಕು, ಆಳಿನ ಹಚ್ಬೇಕು, ವಯಸ್ಸಿನ ಹೋದನ ಒಂದು ಕ್ಯಾಡ್ ಬಂಗಾರದಂತೆ ಬೆಳಿ ತೆಗಿಬೋದು. ಮಾಡ್ಬೋದು. ಆಯ್ತು ಅವ್ರು ಬರ್ಲಿ ಸಂಜಿಕ ಹೇಳ್ತೇನೆ. ನಿಮ್ಮ ಅಪ್ಪಗೆ ಆಗಲ್ಲ ಅಂತಪ್ಪ, ಏನು ಲವಣಿ ಹಾಕ್ಬೇಕ ಏನು ನೀ ಮಾಡ್ಕೊಂಡಿಕ್ಕಿ ಅಂತ ಕೇಳ್ತೇನೆ. ಕೇಳಿ ಹೇಳು ಮತ್ತು ಮೈ ಸುಮ್ಮನೆ ಹ್ಞೂ ಅಂತೇಳಿ ಹಂಗೆ ಮರ್ತು ಕುಂದ್ರಬೇಡ. ಆಯ್ತು ಕೇಳ್ತೇನೆ. ಕುಂದ್ರಿ ಊಟಕ್ಕೆ ಹಚ್ಕೊಂಬರ್ತೇನೆ ಉಣ್ಣು ಅಂತಾರೆ. ಅಲ್ಲ ಈಗೇನು ಕರ್ಕೊಂಡ್ರಿ ಖಾಲಿ ಪೀಲಿ ಕೆಲ್ಸ ಇಲ್ದೆ? ಅಯ್ಯ ಈಗಿನ ತಿಂಗಳು ತುಂಬೈತಿ. ಅಯ್ಯ ದೇವ್ರೆ, ಅಲ್ಲ ತಡ್ರಿ, ಹಡಿದಿದ್ದಾಗ ಕರ್ಕೊಂಡವ್ರು ಯಾರು ಬೇಡ ಅಂದ್ರೆ ಇಲ್ಲಿ ಯಾಕೆ ಇಟ್ಕೋತಾರ, ಅವಾಗ ಕರ್ಕೊಂಡವ್ರು ಈಗೇನಿತ್ತು ಕೆಲಸ? ಹುಡುಗಿ ಹೊಟ್ಟಿಲ್ ಐತಿ ಅನ್ಸೋದು ಗೊತ್ತಾಗಿಂದ ಸ್ವಲ್ಪ ಖುಷಿ ಭಾಳ ಆಗೈತ್ರಿ. 4 ದಿನ ಕರ್ಕೊಂಡು ಕಳ್ಸೋಣ ಅಂತೇಳಿ ಅದಕ್ಕೆ ಕರ್ಕೊಂಡೋಗೋಣ ಅಂತ. ಅದಕ್ಕೇನಂತ್ರಿ ಅಣ್ಣಾರ, ಕರ್ಕೊಂಡೋಗಿ ಬರ್ರಲ್ಲ. ಬೇಕಿ ಅತ್ತೆ ಅದಕ್ಕೆ ಅದನಿ ಏನ? ಅಕ್ಕಿ ಅತ್ತೆ ಅಲ್ಲ ಅಂದ್ರೂ ನಿಮ್ಮ ಅತ್ತಿನ ಅದನಿ ಇನ್ನೂ ಬದುಕೇನಿ. ಒಂಚೂರು ಹೇಳೋದು ಕೇಳೋದು ಇರ್ಲಿ ಏನ? ಅಲ್ಲ ಪಾಪ ಮತ್ತೆ ಹೊಟ್ಟಿಲ್ ಐತಂತ ಅದಕ್ಕೆ ಈಗೇನು ಅವಸರ ಐತಿ ಅಲ್ಲಿ ಹೋಗುವಂಥದ್ದು? ಯಾಕಣ್ಣ ಬೈಲ್ 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 ನಿಮ್ಮಮ್ಮ ನೋಡಲ್ಲ ಪಾಪ ನಿನ್ನ ಹಿಂದೆ 4 ದಿನ ಹೋಗಿ ಬರ್ಬೇಕಂದ್ರೆ ಹೋಗಾಕ್ ಬಿಡವಳ್ಳ. ಹೋಗಿ ಹೇಳೋಗಿ ಏನು ಹೇಳ್ತೀಯ ಹೇಳು. ಪಾಪೆ ಬಂದೇನ ನೋಡಪ್ಪ, ಮಗಳು ಕರ್ಕೊಂಡು ಹೋಗಕ್ಕೆ ಬಂದಾರ. ಈಗೇನು ಅವಸರ ಇತ್ಲಾ, ಏನು ಅಂತ್ರಿಕಿಲ್ಲ ದಿನ ತುಂಬೈತನ? ಹೌದನ? ಹೋಗಿ ಬರೋದಾದ್ರೆ 2 ದಿನ ಹೋಗಿ ಬರೋಳಕ್ ಬಿಡ್ಬೇಕಾರ. ಅದೇ ಅಂದೆ, ಹೊಟ್ಟಿಲದಾಳ ಅಂತ ಗೊತ್ತಾಗಿ ಅವರು ಭಾಳ ಖುಷಿ ಆಗೈತ್ರಿ. 4 ದಿನ ಮಗಳು ಕರ್ಕೊಂಡೋಗೋಣ ಅಂತ ಅವ್ರಿಗೆ. ಅಯ್ಯೋ ದೇವ್ರೆ, ಗಂಡ ಹೆಂಡತಿ ಒಂದೇ ಥರ ಮಾತಾಡ್ತೀರಿ ಬಿಡ ನೀವು. ನಾವ ಕಡಿಲ್ಲ ಹಂಗಾರ ಕರ್ಕೊಂಡು ಹೋಗೋದಂತ ಏನ? ಈಗ ಏನೈತಿ ಅವಶ್ಯಕತೆ ಹೇಳಂಗಾರ ನೋಡೋಣ. ಬ್ಯಾಡ ಸುಮ್ಮನಿರು. ಯಮ್ಮ ಹೋಗಿ ಬರ್ಲಿ ಬಿಡು, 4 ದಿನ ಅಲ್ಲ ಹೋಗಿ ಬರೋಳಕ್. ಅಲ್ವೇ ಗಂಡ ಅದಾವನ ಹೋಗಿ ಅನ್ನಕತ್ತಾನ ಬಿಡು, ಹೋಲಿ ನೀ ಯಾಕೆ ಗುದ್ದಾಡ್ತಿ? ಅದು ಈಗ ಬಂದ್ರೇನ್ರಿ? ಆರಾಮದಿರೇನ? ಮನ್ಯಾಗ ಎಲ್ಲಾರು ಆರಾಮದಿರೇನ್ರಿ? ಸರಿ ಎಲ್ಲಾರು ಆರಾಮದೇ ನೋಡ್ರಿ. ನಂದೊಂದು ಇದು ಕೆಲಸ ಐತಿ, ಕುಂದ್ರಿ ಬರ್ತೇನೆ, ಜೊತೆಗೆ ಊಟ ಮಾಡೋಣಂತ. ಆತ್ರಿ ಬರ್ರಿ ಬರ್ರಿ. ಅಯ್ಯೋ ಎಲ್ಲಾರು ಏಕಾಗಿರಲ್ಲ ಹಂಗಾರ ನೀವು? ಅಬ್ಬಾ ಹಿಂಗಾದ್ರೆ ಮಳೆ ಅಕ್ಕವನ ಎಲ್ಲಾರ? ಏನು ಮಾಡ್ತೀರ ಮಾಡ್ರಿ, ಎಲ್ಲಾರು ತಿಳಿದಂಗೆ ಏನೇನು ಮಾಡ್ಬೇಕಂತದಿರಿ ಎಲ್ಲ ಮಾಡ್ಕೊಂಡು ಹೋರಿ. ಹೇಳಿದಾರ ಮಾತು ಕೇಳಿದ್ರೆ ಚಂದ, ಕೇಳಲ್ಲ ಅಂದಮೇಲೆ ಏನು ಮಾಡಕ್ಕತ್ತಿ? ಸುಮ್ಮನೆ ಇರ್ಬೇಕಾಕತ್ತ ಅಷ್ಟೇ. ಬಿಡುವೆ ಹೋಲಿ, ಅದಕ್ಕೆ ಹೋದ್ರೆ ತಗ ಹೋಗಿ ಬರವಳ್ಳಾಕ. ಅವ್ರ ಹೋಗೋತ್ನಾಗ ಕರ್ಕೊಂಡು ಹೋಗಿ ಬರ್ರಿ. ತೀರ ಆರಾಮದಾರನ್ರಿ? ಅಪ್ಪ ಮನ್ಯಾಗ ಆರಾಮದಾಳಕಿನ. ಇದು ಮಗಳನ್ನ ಕರ್ಕೊಂಡು ಬಾ ಅಂತೇಳಿ ಹೇಳಿದ್ಲ, ಅದಕ್ಕೆ ಬಂದು ನೋಡು. ಆಯ್ತು ಕರ್ಕೊಂಡು ಹೋಗ್ಬರ್ರಿ, ಅದಕ್ಕೇನಂತ. ನಿಮ್ಮ ಮಗಳು ಬೇಕಾದ್ರೆ ಹಿತ್ಲಾಗ ಅದ ನೋಡ್ರಿ. ಈಕಿನ ಹೋಯ್ತಾ ನಿಮ್ಮಪ್ಪಾರು ಕರ್ಕೊಂಡು ಹೋಗಾರಂತ 4 ದಿನ ಹೋಗಿ ಬಾ. 1 ವಾರ 4 ದಿನಕ್ಕೆ 1 ವಾರ ಹೋಗಿ ಬಾ. ಏನೇನು ತಿಳಿತೈತೆ ಮಾಡ್ಕೊ ಹೋಗ್ರಿ. ಇರೋದೇ ಇಲ್ಲ ಮಾವಾರ, ನಂದು ಕೆಲ್ಸಕ್ಕೆ ಹೊತ್ತಕತ್ರಿ, ನಾ ಬರ್ತೀನಿ ತಗೋರಿ. ನನಗೆ ಟೈಮ್ ಸಿಕ್ತಂದ್ರೆ ಮನೆಗೆ ಬಂದು ಹೋಗ್ತೇನಂತ. ನೀವು ಬರ್ರಿ, ಯಾಕಂದ್ರೆ ನಿಮ್ಮ ದಿನ ಭಾಳ ಕಾಯ್ತಿರ್ತಾಳೆ. ಬರಲೇ ಇಲ್ಲ ಯಾರು ಒಮ್ಮಿನೂ ಮದುವೆ ಆಗಿನ ಮಗಳು ಕರ್ಕೊಂಡು ಒಂದು 4 ದಿನ ಬಂದಿದ್ದು ಹೋದ್ರೆ ಚಲೋ ಅಂತ ಅಂತಿರ್ತಾಳೆ. ನಿಮಗೆ ಪುರ್ಸತ್ ಸಿಕ್ಕಾಗ ಬರ್ರಿ, ಒಂದು 4 ದಿನ ಕಳಿಸ್ರಿ. ಹಳ್ಯಾರನು ಮಗಳನ್ನ ಮದುವೆ ಆಗಿನ ಒಟ್ಟ ಬಂದೇ ಇಲ್ಲ, ಅದಕ್ಕೆ ಕಳಿಸ್ರಿ ಒಂದು 4 ದಿನ. ಇರುವಲ್ರಾಕ ನಾನೇನು ಬ್ಯಾಡ ಅಂತೇನೇನ್ರಿ, ಕರ್ಕೊಂಡು ಹೋಗ್ರಲ್ಲ, ಅದಕ್ಕೇನಾಗದೈತಿ? ನಾವು ಅದು ಕೆಲಸ ಇಂಥಕ್ಕೆಲ್ಲ ನಾ ಬ್ಯಾಡ ಅನ್ನಕ್ಕೆ ಹೋಗುದಿಲ್ರಿಪ್ಪ. ಏನಿನ್ನು ಮೊದ್ಲಿನಂಗೆ ಸಸ್ತ್ಯಾರನ್ನ ಉರ್ಸ್ಕೊಂಡು ತಿನ್ಬೇಕಂತ ನಾವು ಇಟ್ಕೊಳ್ಳೋ ಬದ್ಲಿ ಅವನು ಮಕ್ಕಳ ಗತೆ ಕಂಡುಬಿಟ್ರೆ ಹಾಗೆ ಹೋಗ್ಬಿಡ್ತತ್ತಪ್ಪ.
ಹೌದಿಲ್ರಿ. ನಾ ಅದೆಲ್ಲ ಏನ್ ತಲೆಯಾಗಿಲ್ಲ, ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನೀವು ಕರ್ಕೊಂಡು ಹೋಗಿ ಬರ್ರಿ, ಅದಕ್ಕೇನಂತ. ನಾವ ಹುಡುಕಿದ್ರು ಇಷ್ಟ ಒಂದು ಅನುಕೂಲ ಅಂತ ಮನಿ ಗಂಡ ಅತ್ತಿ ಮಾವ ಹಾಕಿದ್ದಿಲ್ ಬಿಡ್ರಿ. ಆಗುದೆಲ್ಲ ಒಳ್ಳೇದಕ್ಕ ಅಂತೇಳಿ ನಮಗೂ ಆಮೇಲೆ ಗೊತ್ತಾಗಿದ್ರಿ. ಕರ್ಕೊಂಡು ಹೋಗಿ ಬರ್ರಿ, ಅದಕ್ಕೇನಾಗೋದೈತಿ. ಬರ್ರಿ ಒಳಗೆ ಬರ್ರಿ, ತಾಟಸ್ತೀವಿ. ಪವಿತ್ರ ಕರ್ಕೊಂಡು ಹೋಗುವ ನಿಮ್ಮ ಅಪ್ಪಾರನ. ಇಲ್ರಿ ಅಣ್ಣಾರ್ ಬರ್ತಾರಂತ ಹೇಳೋಗ್ಯಾರ, ಅವ್ರು ಬರ್ಲಿ, ಅವ್ರ ಜೊತೆಗೆ ಊಟ ಮಾಡ್ತೀನಿ. ಅವ್ರು ನಾವು ಜೊತೆಗೆ ಉಂಡ್ರಾತ್. ಅಯ್ಯೋ, ಅವ್ರು ಬರೋದು ಎಷ್ಟೊತ್ತಿಗೆ ಏನಪ್ಪ, ತಡ ಆಕತೆ ಏನ ನಿಮ್ ಊಟಕ್ಕೆ ಪಾಪ. ನೀವು ಉಂಡು ಬಿಡ್ರಿ, ಬೇಕಾದ್ರೆ ಅವ್ರು ಬಂದು ನಾ ಹೇಳ್ತೇನಂತ, ಅದಕ್ಕೇನಾಗದೈತಿ. ಅವ್ರು ಆಮೇಲೆ ಉಂಟಾರ. ಎಲ್ಲಿ ಬಿಡ್ರಿ, ಇವತ್ತೊಂದ್ ದಿನ ತಡ ಆಗಿ ಉಂಡ್ರೆ ಏನಾಗತೈತಿ. ಅಣ್ಣಾರ್ ಬರ್ಲಿ, ಅವ್ರ ಅಷ್ಟು ಪ್ರೀತಿಯಿಂದ ಹೇಳೋಗ್ಯಾರ, ಜೊತೆ ಕುತ್ಕೊಂಡು ಉಣ್ಲಿಲ್ಲ ಅಂದ್ರೆ ಹೆಂಗ್ರಿ ಅದು. ನಾವೇನ್ ದಿನ ಇಲ್ಲೇ ಇರ್ತೇನೆ, ಏನ್ ದಿನ ಪಾಪ ಅಣ್ಣವ್ರ ಜೊತೆಗೆ ನಾವು ಊಟ ಮಾಡ್ತೀವಿ. ಇಲ್ಲ, ಇವತ್ತೊಂದ್ ದಿನ ಏನಂತ ತಾಸು ಹೆಚ್ಚು ಕಮ್ಮಿ ಅಷ್ಟ ಅವ್ರ ಜೊತೆಗೆ ಉಂಟೇನ್ ತಗೋರಿ. ಸರಿ ಆತ, ನಿಮ್ಗೆ ಹೆಂಗ ಅನ್ಕಲ್ ಹಂಗ ಮಾಡ್ರಿ. ಬರ್ತೇನ್ರಿ. ಇವತ್ತು ಮಾವಾರ ತಡ ಆತ್, ನಂದು ಬೆಳಗ್ಗೆ ಹೋಗ್ಬೇಕಿತ್ರಿ. ನಾನು ಇವತ್ತು ನೋಡ್ರಿ ಇಷ್ಟೊತ್ತಾತ. ಬರ್ತೇನೆ ತಗೋರಿ. ನಿಂದು ಊಟ ಆತೇನ? ಊಟ ಆಗೈತಿ, ಬರ್ತೀನಿ. ನಾನು ನೀವು ಹೋಗಿರ ಒಂದ್ 2 ದಿನ ಬಿಟ್ಟು ನಾನು ಬರ್ತೇನೆ. 2 ದಿನ ನಿಮ್ಮ ಮನ್ಯಾಗ ಇದ್ದು ಬರ್ತೇನೆ. ಆಯ್ತ್ರಿ. ಯವ್ವ ಚಲೋ ಆತವ, ಖುಷಿ ಆತವ. ಗಂಡ ಅತ್ತಿ ಪಾಪ ನಿನ್ನಂತನ ಅದಾರಲ್ಲ, ಅದೇ ನನಗೆ ದೊಡ್ಡ ಸಮಾಧಾನ ಆತು ಬಿಡು, ನಿಜವಾಗ್ಲು. ಹ್ಞೂಪ್ಪ, ನಾನು ಇಲ್ಲಡಿಲ್ಲ, ಅದೇನು ನನ್ನ ಅದೃಷ್ಟ ನನಗೆ ಗೊತ್ತಿಲ್ಲ, ಇಷ್ಟು ಚಲೋ ಮನೆ ಸಿಕ್ಕೈತಪ್ಪ. ಯಾಕಂದ್ರೆ ನಮ್ಮ ಅತ್ತಿ ಪಾಪ ನನ್ನ ಇಷ್ಟ ತಕ್ಕಂಗೆ ಅದಾರ. ಅವ್ರು ಯಾವತ್ತೂ ನಂಗೆ ಇರೋದ್ವಾಗ ಏನೂ ಮಾತಾಡಿಲ್ಲ. ಪಾಪ ಚಲೋ ನೋಡ್ಕೊಂತಾರೆ ಮಗಳಗತ್ತೇನ. ಇನ್ನು ನನ್ನ ಗಂಡು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತಾರಪ್ಪ. ಕರೆನ ನಾವ ಹುಡ್ಕೊಂಡು ಹೋಗಿದ್ರು ಇಂಥ ಚಲೋ ಒಂದು ಗಂಡು ಸಿಗ್ತಿದ್ದಿಲ್ಲ. ಕರೆನ ಖುಷಿ ಆಕತಿಯಪ್ಪ. ನೋಡಿದಿಲ್ಲ ಈಗ ಅಮ್ಮ ಬ್ಯಾಡ ಅಂದ್ರು ನನ್ನ ಗಂಡ ಅವ್ರ ಬಾಯಿ ಮುಚ್ಚಿಸಿ ನನ್ನ ಕಾಸಕ್ಕೆ ಒಪ್ಕೊಂಡ್ರು. ನಮ್ಮ ಅತ್ತಿ ಒಳಗೆ ಹೋಗಿ ನನ್ನ ಗಂಡನ ಕರ್ಕೊಂಬಂದ್ರು ಹೊರಗೆ. ಚಲೋ ಆತವ, ಖುಷಿ ಆಯ್ತು. ಅಮ್ಮ ಅವ್ರು ಬರೋದಿನ ತಡ ಆಕತೇನ ಅನ್ಕಮಟ. ಒಟ್ಟು ನಿಂಬೆ ನಿನ್ ಪಾನಕ ಕೊಡ್ಲಾ, ಕುಡಿತೀಯ? ಕೊಡವ, ಬಿಸಿಲು ಜಗ್ಗ ಐತಿ, ಕೊಡೋಟ. ಸಕ್ರಿ ಒಂದು ತಟ ಕಡಿಮೆನೆ ಹಾಕ್, ಹಲ್ಲೊಂದು ನೋವು ಐತಿ ಕಡೆ ಅದಕ್ಕೆ. ಆಯ್ತಪ್ಪ. ಅಪ್ಪ ಸುಮ್ಮನಾದ್ ನನ್ಬೆ, ನಿಮ್ಮಪ್ಪನ ಬಾಯೇ ಮುಚ್ಚೇನಿ, ಏನು ಮಾತಾಡಂಗಿಲ್ಲ ಅಂತ ಹೇಳಿ. ನಂದು ನೀ ಹೊಟ್ಟಿಲಿದೆ ಅಂತ ಗೊತ್ತಾಗಿಂದ ಯಾಕೆ ನಿಮ್ಮಪ್ಪನ ಮನಸ್ಸು ಸ್ವಲ್ಪ ಮೆತ್ತಗಾಗೈತಿ. ಮದ್ವಿನೂ ಆತು, ಎಲ್ಲ ಚಲೋ ಅದಾಳ ಅಂತ ಗೊತ್ತಾತಲ್ಲ, ಸಮಾಧಾನಲೆ ಅದಾರಿ. ನೋಡು, ನಿಮ್ಮ ಅಪ್ಪನ ಇರೋದು ಹಾಕ್ಕೊಂಡು, ಊರಾನವ್ರನ್ನ ಇರೋದು ಹಾಕ್ಕೊಂಡು ಹೆಂಗ ಮಾಡಿ ಒಂದು ಮದ್ವೆ ಅಂತ ಮಾಡಿದೆ. ಚಲೋ ಹುಡುಗನ ಕೈಯೇ ಹಿಡಿಸಿದೆ. ಒಟ್ಟು ಆ ಹುಡುಗನು ಪಾಪ ಏನೂ ಅನ್ಲಿಲ್ಲ ಬಿಡು, ಸುಳ್ಳ ಯಾಕೆ ಅನ್ಬಾರ್ದು. ಪಾಪ ಅವಂಗೆ ಅನ್ಬಾರ್ದು ಏನು, ಪುಣ್ಯಾತ್ಮ ದೇವ್ರಂತ ಹಳ ಸಿಕ್ಕನವ. ನಿಮ್ಮ ಅಪ್ಪನ ಗಪ್ ಚಿಪ್ ಮಾಡ್ಸೇನಿ ಗೊತ್ತನ, ಏನು ಮಾತಾಡಂಗಿಲ್ಲ ಅಂದ್ರೆ ಮಾತಾಡಂಗಿಲ್ಲ ಅಂತ ಹೇಳೀನಿ. ಯವ್ವ ಒಂದು 4 ದಿನ ಇದ್ದು ಹೊಕ್ಕೇನೆ. ಯಾಕಂದ್ರೆ ಅಲ್ಲಿ ನನ್ನ ಗಂಡು ಒಬ್ಬನ ಅದಾನ, ಅದಕ್ಕೆ ಮತ್ತು ಅವ್ರು ಸಿಗೋದು ಬಂತೆಲ್ಲ ಏನಾರ ತುಂಬಾರ್ದಲ್ಲ, ಅದಕ್ಕೆ ಈಗ ನಾ ಹಡಿಲಾಗೋ ಮಟನೂ ದಿನ ತುಂಬ ಮಟ ಅಲ್ಲೇ ಇರ್ತೇನೆ. ಆಮ್ಯಾಗ ಬರ್ತೇನೆ. ಇಲ್ಲಾಂದ್ರೆ ನೀನೇ ಬೇಕಾದ್ರೆ ಬಂದು ಒಂಚೂರು ಇರೋದು ಇಲ್ಲಿರೋದು ಮಾಡ್ಕೊತ ಅಡ್ಡಾಡ್ಬೆ. ಎಲ್ಲ ಬಿಟ್ಕೊಟ್ಟು ಅಲ್ಲಿ ಬಂದು ಕುಂದ್ರಕ್ಕೆ ಆಗೋದಿಲ್ವ ನನಗೆ. ಇಲ್ಲಿ ದನ ಕರ ಆಕಳ ನೋಡ್ತೀನಿ, ನಿಮ್ಮಪ್ಪನ ಒಬ್ಬನ ಇರ್ತಾನ, ಎಲ್ಲ ಬಿಟ್ಕೊಟ್ಟು ಅಲ್ಲಿ ಬರಕ್ಕೆ ಹೆಂಗಾಕತಿ, ಆಗೋದಿಲ್ಲ. ನೋಡೋಣ ಆತಂದ್ರೆ ವಾರಕ್ಕೊಮ್ಮೆ 4 ದಿನಕ್ಕೊಮ್ಮೆ ಬರ್ಕೊಂತ ಹೋಗ್ಕೊಂತಿರ್ತೇನೆ. ಆದ್ರೆ ಅಲ್ಲೇ ಬಂದಿರ ಅಂದ್ರೆ ಆಗೋದಿಲ್ಲ ಬಿಡವ. ನಿಮ್ಮಪ್ಪನ ಒಬ್ಬನ ಮನೆಯಾಗ ಇಲ್ಲಿನೂ ದನ ಆಕಳ ಎಲ್ಲ ಅದಾವು. ಮನೆ ಕಡೆನೂ ಒಬ್ರು ಬೇಕು ಸತತ. ನಾನು ಬಿಟ್ರೆ ಮತ್ತೆ ಹೆಣ್ಮಕ್ಳು ಯಾರದಾರ ಹೇಳಿ ಮಾಡಕ್ಕೆ. ಅದು ಕರೇನು, ಹೋಗ್ಲಿ ಬಿಡು, ಬರ್ಕೊಂತ ಹೋಗ್ಕೊಂತಿರೋದು ಸಾಕಷ್ಟೆ. ಇದಾವ ನಂಗೆ ಏನಾರು ರುಚಿಯಾಗಿ ಮಾಡ್ತೀಯಾ, ಹೊಟ್ಟೆ ಸತ್ತು ತಿನ್ನೋಂಗಾಗೈತಿ. ಅದಕ್ಕಂತ ಅಲ್ಲ ನಾವು ಇಲ್ಲಿ ಕರ್ಕೊಂಬಂದಿದ್ದೆ. ನಿಂಗೆ ಏನು ಇಷ್ಟ ಹೇಳಿ ಎಲ್ಲ ಮಾಡಿಕೊಡ್ತೀನಿ. ಊರಿಗೆ ಹೋಗೋತ್ನೇ ನಿಂಗೆ ನಾನು ಬಾಜು ಮನಿ ಆಯ್ಕಿನ ನಿಂಗೆ ಅವನ್ನ ಅವ್ರ ರಾಮಕ್ಕನ ಎಲ್ಲರನ್ನೂ ಕರ್ಕೊಂಡು ಕಂಡಾಬಿಟ್ಟು ಕರ್ಚಿಕಾಯಿ ಚಕಲಿ ಎಲ್ಲ ಮಾಡ್ತೀನಿ. ಚಲೋ ತೆಂಗ್ ಶಂಕರಪಳ್ಳ ಏನು ಇದು ಎಡಿಮೆ ಎಲ್ಲ ಮಾಡ್ತೀನಿ. ಹೊಸ ಊರಿಗೆ ಕಟ್ಕೊಂಡು ನಿನ್ನ ಗಣ್ಣು ಪಾಪ ತಿಂತತಿ. ಆಯ್ತವ, ನೀ ಹೆಂಗೆ ಹೇಳ್ತಿ ಹಂಗೆ ಆಗಲಿ. ಒಟ್ಟು ಮಕ್ಕ ಹೋಗು, ನಾ ಏನಾರ ಮಾಡಿ ಕರಿತೀನಿ. ಆಯ್ತವ. ನೇತ್ರ ಏನ್ ಮಾಡತ್ತಿ? ಅಡಿಗೆ ಮರ್ಯಾಕತ್ತಿದ್ದೆ. ನಿನಗೆ ಪಾಪ ಕೆಲಸ ಭಾಳ ಆಗೈತೇನ, ಆಸಾಗತ್ತಿರ್ಬೇಕಲ್ಲ. ನಮ್ಮ ಅವನ್ನ ಪ್ರತಿಯೊಂದು ಎಲ್ಲ ಕೆಲಸ ನೀನ ಮಾಡೋದಾಗೈತಲ್ಲ. ಏನು ಮಾಡೋಕೈತಿ ಮತ್ತೆ, ಹಿಂಗಾಗೈತಂತ ಬಿಟ್ಕೊಟ್ಟು ಹೋಗಕೈತೆ. ಹೌದಿಲ್ಲ, ಇರಾಕೊಬ್ಬ ಮಗ ಅದಿಪ್ಪ, ಮೊದ್ಲು ಬ್ಯಾರೆ ಇದ್ವಿ, ಅದೇ ಒಂದು ಮಾತು ಬೇರೆ. ಈಗ ಮತ್ತೆ ಇಲ್ಲಿ ಬಂದ್ಮೇಲೆ ಹಿಂಗಾಗೈತೆ ಅಂದ ತಕ್ಷಣ ಬಿಟ್ಕೊಟ್ಟು ಹೋಗಕೈತೇನ. ಊರನ್ ಮಂದಿರ ಏನಂದಾರ ಹೋಗ್ಲತ್ತ ಇರ್ಲಿ, ಏನಾಗಂಗಿಲ್ಲ. ಸ್ವಲ್ಪ ಕೆಲಸ ಮಾಡಿದ್ರೆ ಏನು ಕೈ ಹರ್ಕೊಂಡು ಬೀಳ್ತಾವ. ನನಗೆ ಅವ್ರು ಒದರಾಟ ಚೀರಾಟ ತಪ್ಪೈತಲ್ಲ, ಅಷ್ಟೇ ಸಾಕಿದ್ದಿದ್ದೆ ಹೇಳ್ತೇನೆ ನಾನು. ಇನ್ನಾರ ಅವ್ರು ಏನು ಅರ್ಥ ಮಾಡ್ಕೊಂಡ್ರೆ ಚಲೋ. ಮತ್ತು ಹಂಗೆ ಮಾಡ್ತಾರಂದ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೂ ನೋಡಿ ಇಲ್ಲ, ನಮ್ಮವ್ವ ಚೀರಾಡೋದು ಕಡಿಮೆ ಆಗೈತಿ. ನಿಂಗೆ ಏನು ಅನ್ನಂಗಿಲ್ಲ, ಈಗ ಸುಮ್ಮನೆ ಇರ್ತಾಳೆ. ಅಯ್ಯೋ ದೇವ್ರೆ, ಅನ್ನಕ್ಕೆ ಬಾಯಲ್ಲ ಐತಿ. ಬೆಬ್ಬೆ ಅನ್ಬೇಕಿನ್ನ ಅಷ್ಟೇ ಅಂದ್ರೆ ನಡಿಬೇಕಲ್ಲ. ಈಗೆಲ್ಲ ಮಾಡ್ತಿರೋದು ನಾನೇ. ನನಗೆ ಕೌಕವ್ ಮಾಡಿ ಹರ್ಕೊಂಡ್ರೆ ಯಾರು ಮಾಡ್ತಾರೆ? ಅದು ಅವ್ರಿಗೂ ಗೊತ್ತಾಗೈತಿ. ಅವ್ರೇನು ಅಷ್ಟೇನು ಹುಚ್ಚರಲ್ಲ ಏನು. ಈಗೂ ಅವ್ರಿಗೇನು ನನ್ನ ಕಂಡ್ರೆ ಏನು ಪಸಂದಿಲ್ಲ. ಸುಮ್ಮನೆ ಒದರಾಡಕ್ಕೆ ಆ ಶಕ್ತಿ ಇಲ್ಲ ಅಂತ ಬಾಯಿ ಮುಚ್ಕೊಂಡಿರ್ತಾರೆ ಅಷ್ಟೇ. ಹಂಗಂತೀಯ? ಹಂಗೂ ಇಲ್ಲ ಹಿಂಗೂ ಇಲ್ಲ, ಇದೇ ಸತ್ಯ. ಇರಲಿ, ಅವ್ರು ತಿಳಿದು ಅವ್ರು ಮಾಡಲಿ. ಅದಕ್ಕೆ ಅದೇನೋ ಅಂತಾರಲ್ಲ, ಕಾಲನ ಉತ್ತರ ಕೊಡ್ತೈತೆ ಅಂತೇಳಿ. ಅದನ್ನು ಈಗಾರ ಅತ್ತಿಯಾರ ಅರ್ಥ ಮಾಡ್ಕೊಂಡ್ರೆ ಚಲೋ ಅಷ್ಟೇ. ನಂಗೇನು ಬೇಜಾರಿಲ್ಲಪ್ಪ. ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೊಬೇಡ. ಆದದ್ದಾತ್. ಆಯ್ತು ತೋರಿ, ನೀವು ಕೆಲ್ಸಕ್ಕೋಗಿಲ್ಲ, ಹೊತ್ತಾತಲ್ಲ. ಹೊಕ್ಕನೀಗ ಇನ್ನು ಮುಂದೆ ನಂದು ನಿಂದು ಜೀವನ ಭಾಳ ಚಲೋ ಇರ್ತೈತಿ. ಯಾವತ್ತು ನಾ ಅಂದ್ರೆ ನಿನ್ನ ಕೂಟ ಯಾವತ್ತೂ ಜಗಳ ಮಾಡೋದಿಲ್ಲ. ನಮ್ಮಪ್ಪ ಅಂತೂ ಏನು ಅನ್ನಲ್ಲ, ಇನ್ನು ನಮ್ಮ ಅವಂದಂತೂ ತಪ್ಪೇ ಬಿಡುತ್ತೆ.
ನಮ್ಮವನು ನಿಂಗೆ ಏನು ಅನ್ನಕೋಂಗಿಲ್ಲ ಇನ್ನು ಈ ಮನಿ ಜವಾಬ್ದಾರಿ ಪ್ರತಿಯೊಂದು ಮನಿದೆಲ್ಲ ನೋಡ್ಕೋಬೇಕಾದಕ್ಕೆ ನೀನು ಏನ ಇನ್ನು ಈ ಮನಿ ಒಳಗೆ ರಾಣಿನ ನೀನು ಏನು ನಮ್ಮವನ್ನ ಒಂದು ಚಲೋ ನೋಡ್ಕೊಂಬಿಡು ಅಷ್ಟೇ ಸಾಕು. ಅದನ್ನೇ ಮಾಡ್ತಾ ಇರೋದು. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನೋಡ್ಕೊಂತೇನೆ. ನನಗೇನು ಯಾಡಿಚ್ಚಿ ಗುಣ ಇಲ್ಲ, ನಾ ಏನು ನೋಡ್ಕೋಬಾರ್ದಂತನೂ ಇಲ್ಲ, ನೋಡ್ಕೊಂತೇನೆ. ಅದ್ರಾಗ ಏನೈತಿ? ದೇವ್ರ ದಯದಿಂದ ಆರಾಮಾಗಿ ಒಂಚೂರು ಅವ್ರ ಕೆಲಸ ಅವರೇ ಮಾಡ್ಕೊಳಂಗಾದ್ರೆ ಇನ್ನೂ ಚಲೋ ಆಕ್ಕತಿ. ನೋಡೋಣ, ದೇವ್ರ ಆಶೀರ್ವಾದನೂ ಬೇಕಾ? ಕರ್ಮಾದಿಗಳೆಲ್ಲ ಸೋಸ್ಬೇಕಾ? ಹೋಗ್ಲಿ ಬಿಡು, ಅದ್ಯಾವ್ದು ಮನಸ್ಸಿನಾಗ ಇಟ್ಕೊಂಡಿಲ್ಲಲ್ಲ ನೀನು, ಅಷ್ಟೇ ಸಾಕು. ಇಲ್ಲ, ನಡೀತೈತಿ. ಇಟ್ಕೊಂಡ್ರೇನು ಇಟ್ಕೊಂಡ್ಲಿಲ್ಲ ಅಂದ್ರೇನು, ಎಲ್ಲದಕ್ಕೂ ಗಟ್ಟಿಯಾಗಿ ನಿಂತ್ಬಿಟ್ಟೇನೆ. ಮನಸ್ಸಿನಾಗ ಏನೋ ಐತಿ ಹೇಳ್ಕೊಳ್ಲ ಇರ್ಲಿ.